ವೀಕ್ಷಕರೇ ನಮಸ್ತೆ. ಇವತ್ತು ಸ್ಯಾಟರ್ಡೆ ಸ್ಪೆಷಲ್ ವಿಡಿಯೋ. ನಿಮ್ಮ ಪೋರ್ಟ್ಫೋಲಿಯೋ ಇದೆ ಅಲ್ಲ, ಸ್ಟಾಕ್ ನೀವು ಅದರಲ್ಲಿ ಕೆಲವೊಮ್ಮೆ ನೋಡುವಾಗ ನಿಮ್ಗೆ ಗೊತ್ತಾಗ್ಬೋದು ಕೆಲವು ಸ್ಟಾಕ್ಸ್ ಹೆವಿಯಲ್ಲಿ ಲಾಸ್ ಆಗಿರ್ತದೆ. ಆವಾಗ ನಮಗೆ ಒಂದು ತಲೆಗೆ ಬರ್ತದೆ, ಅಯ್ಯೋ ನಾನು ಈ ಸ್ಟಾಕಲ್ಲಿ ಯಾಕೆ ಇಷ್ಟು ಲಾಸ್ ಮಾಡಿಕೊಂಡೆ ಅಂತ. ಸೊ ಇದು ವಿಡಿಯೋ ಅಂಥವರಿಗೋಸ್ಕರ. ಈ ಯಾರು ಹೊಸತಾಗಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅವರು ಈ ಥರದ ಲಾಸನ್ನು ಅವಾಯ್ಡ್ ಮಾಡಬಹುದು. ಈ ವಿಡಿಯೋವನ್ನು ಕಂಪ್ಲೀಟ್ ವಾಚ್ ಮಾಡಿ, ನಿಮ್ಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಹಾಗೂ ಲೈಕ್ ಮಾಡಿ. ಹಾಗೂ ನಿಮ್ಮಲ್ಲಿ ಆಲ್ರೆಡಿ ಪೋರ್ಟ್ಫೋಲಿಯೋ ಡೌನ್ ಆಗಿದ್ದರೆ ಅಂಥವರಿಗೂ ತಮ್ಮದೇನು ಮಿಸ್ಟೇಕ್ಸ್ ಅಂತ ಗೊತ್ತಾಗದೇ ಇದ್ದರೆ ಅವರು ಈ ವಿಡಿಯೋವನ್ನು ವಾಚ್ ಮಾಡಬಹುದು. ಮೊದಲನೇ ಮಿಸ್ಟೇಕ್, ಪಿಕ್ಕಿಂಗ್ ಸ್ಟಾಕ್ ಬೇಸ್ಡ್ ಆನ್ ಎಮೋಷನ್ಸ್. ಅಂದರೆ ಈಗ ನಮ್ಮ ಮನೆ ಹತ್ರ ಒಂದು ಕಂಪೆನಿ ಇದೆ, ನನಗೆ ಗೊತ್ತಿಲ್ಲ ಕಂಪೆನಿ ಬಗ್ಗೆ, ಅದು ಕಂಪೆನಿ ಹೆಸರು ಮಾತ್ರ ಗೊತ್ತಿರೋದು, ಆಯಿತಾ, ಹಲವು ವರ್ಷದಿಂದ ಇದೆ. ಸೊ ಒಂದಿನ ನಾನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಂಟ್ರಿ ಆದೆ, ನಾನು ಆ ಸ್ಟಾಕನ್ನು ಆ ಕಂಪನಿಯನ್ನು ನೋಡಿದೆ, ಅದನ್ನು ನಾನು ಬೈ ಮಾಡಿದೆ. ನನಗೇನು ಗೊತ್ತಿಲ್ಲ ಆ ಕಂಪನಿಯ ಬಗ್ಗೆ ಏನು ಮಾಡ್ತಾ ಇದೆ ಅಂತ, ಜಸ್ಟ್ ಒಂದು ಎಮೋಷನ್ಸ್ ಇತ್ತು ನನ್ನ ಊರಿನ ಕಂಪನಿ. ಆದರೆ ಇದು ಒಳ್ಳೆಯದೇ, ನಮ್ಮ ಲೊಕ್ಯಾಲಿಟಿಯಲ್ಲಿರುವ ಕಂಪನಿಯನ್ನು ಅದರಲ್ಲಿ ಇನ್ವೆಸ್ಟ್ ಮಾಡಿ ಅದು ಬೆಳೆದ್ರೆ ಅದರೊಟ್ಟಿಗೆ ನಾವು ಬೆಳೆದ್ರೆ ಒಳ್ಳೆಯದೇ. ಆದರೆ ನೀವು ಏನಿಲ್ಲಿ ಯೋಚನೆ ಮಾಡಬೇಕು ಹೇಳಿದ್ರೆ, ಎಂಡ್ ಆಫ್ ದ ಡೇ ನೀವು ಇನ್ವೆಸ್ಟ್ ಮಾಡೋದು ಬಿಸ್ನೆಸ್ಸಲ್ಲಿ, ಆ್ಯಂಡ್ ಬಿಸ್ನೆಸ್ ರನ್ಸ್ ಓನ್ಲಿ ವಿತ್ ದ ಪ್ರಾಫಿಟೇಬಿಲಿಟಿ, ಆಯಿತಾ. ಸೊ ನೀವು ಆವಾಗ ನೋಡಬೇಕಾಗ್ತದೆ, ನೀವು ಇನ್ವೆಸ್ಟ್ ಮಾಡುವ ಕಂಪನಿಯ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡಿ, ಅದರ ಬಿಸ್ನೆಸ್ ಮಾಡೆಲ್ ಏನು, ಹಾಗೂ ಅದನ್ನು ತಮ್ಮ ಎಲ್ಲ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಏನು ಪ್ಲ್ಯಾನಿಂಗ್ ಮಾಡಿದ್ರಲ್ಲ ಅದರಲ್ಲಿ ಫಿಟ್ ಆಗಿ ಬರ್ತದಾ ಅಂತ, ಅದರ ಗ್ರೋತು ಪ್ರಾಫಿಟಬಿಲಿಟಿ ಎಲ್ಲ. ಹಾಗಿದ್ರೆ ಮಾತ್ರ ಇನ್ವೆಸ್ಟ್ ಮಾಡಿ. ನಿಮ್ಮ ಹತ್ರ ಎಕ್ಸಸ್ ಕ್ಯಾಶ್ ಇದ್ದರೆ ಅದು ಬೇರೆ ಥರ, ನೀವು ಸೂಪರ್ ರಿಚ್ ಆಗಿದ್ದರೆ ಓಕೆ, ನೀವು ಅದರಲ್ಲಿ ಇನ್ವೆಸ್ಟ್ ಮಾಡಿ ಲೊಕ್ಯಾಲಿಟಿಗೆ. ಆದರೆ ಇಲ್ಲಿ ಬರುವವರೆಲ್ಲ ಬಿಗಿನರ್ ಆಗಿರೋದ್ರಿಂದ ಅವ್ರ ಹತ್ರ ಸ್ವಲ್ಪನೇ ಹಣ ಇರ್ತದೆ. ಆವಾಗ ಈ ಥರದ ಮಿಸ್ಟೇಕ್ಸನ್ನು ನಾವು ಅವಾಯ್ಡ್ ಮಾಡಬೇಕಾಗ್ತದೆ. ಮಿಸ್ಟೇಕ್ 2, ಬೈಯಿಂಗ್ ಸ್ಟಾಕ್ ಬೇಸ್ಡ್ ಆನ್ ರ್ಯಾಂಡಮ್ ಟಿಪ್ಸ್ ಟು ಬಿಕಮ್ ರಿಚ್. ನಿಮಗೆ ಸ್ಯಾಲರಿ ಬಂತು, ಅಕೌಂಟಲ್ಲಿ ಹಣ ಉಂಟು, ಏನು ಮಾಡೋದು ಗೊತ್ತಿಲ್ಲ, ಫ್ರೆಂಡ್ಸ್ ಹೇಳ್ತಾರೆ, ರಿಲೇಟಿವ್ಸ್ ಹೇಳ್ತಾರೆ, ಅವರವರ ಜೊತೆ ಮಾತಾಡ್ತೀರಾ, ಅಥವಾ ಯಾವುದೋ ರ್ಯಾಂಡಮ್ ಹೇಳ್ತಾರೆ ರಿಚ್ ಆಗಲಿಕ್ಕೆ ಟಿಪ್ಸ್ ಕೊಡ್ತಾರೆ, ಆಯಿತಾ. ನೀವು ಎನಿಸ್ತೀರಿ ಓಕೆ ಇದು ರಿಚ್ ಆಗೋದು ತುಂಬ ಈಸಿ ಇದೆ, ಹೋಗಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ. ಆದರೆ ಇನ್ವೆಸ್ಟ್ಮೆಂಟ್ ಮಾಡಿದ ಸ್ವಲ್ಪ ಟೈಮ್ ನಿಮ್ಮ ಲಕ್ ಒಳ್ಳೆಯಿದ್ರೆ ಅದು ಪಾಸಿಟಿವ್ ಹೋಗ್ಬೋದು, ಮಾರ್ಕೆಟಿಗೆ ಕಂಡೀಷನ್ ಒಳ್ಳೆಯಿದ್ರೆ. ಆದರೆ ಏನೋ ನಿಮ್ಮ ವಿಪರೀತ ಉಲ್ಟ ಹೊಡೆದ್ರೆ ನಿಮಗೆ ತುಂಬ ಅದು ಲಾಸ್ ಕೊಡುವ ಚಾನ್ಸಸ್ ಇದೆ. ಅದರ ಸೊಲ್ಯೂಷನ್ ಹೇಳಿದರೆ, ಯಾರಿಗೂ ಗೊತ್ತಿಲ್ಲ ಸ್ಟಾಕ್ ಮಾರ್ಕೆಟಲ್ಲಿ ನಾಳೆ ಏನಾಗ್ತದೆ ಅಂತ, ಆಯಿತಾ. ಸೊ ನೀವು ಆ ಟೈಮ್ ಇದೆಯಲ್ಲ, ಅವರಿವರ ಹತ್ರ ಏನೋ ಟಿಪ್ಸ್ ತಗೊಳ್ಳೋದು, ಅದ್ರ ಬಗ್ಗೆ ಮಾತಾಡಿ ಆ ಥರ ಟೈಮ್ ವೇಸ್ಟ್ ಮಾಡೋ ಬದಲು ನಿಮ್ಮ ಓನ್ ಇಂಟ್ರೆಸ್ಟಿಂದ ಕೆಲವು ಕಂಪನಿಗಳ ಲಿಮಿಟೆಡ್ ಕಂಪನಿ ನಿಮ್ಗೆ ಎಷ್ಟಾಗ್ತದೆ ಅಷ್ಟು ಕಂಪನಿಯ ಬಗ್ಗೆ ಸ್ಟಡಿ ಮಾಡಿ ನಿಮಗೆ ಅದರಲ್ಲಿ ಇನ್ವೆಸ್ಟ್ ಮಾಡಿ. ಅಥವಾ ನಿಮಗೆ ಏನೂ ಅರ್ಥನೇ ಆಗ್ತಾ ಇಲ್ಲ ಅದು ಏನು ಮಾಡಿದರು ಅಂತ ಹೇಳಿದರು, ನಿಮ್ಗೆ ಗೊತ್ತಿಲ್ಲ, ಆದರೆ ನಿಮ್ಮ ಹತ್ರ ಹಣ ಇದೆ. ಸೊ ಯಾವುದಾದ್ರೂ ಒಳ್ಳೆ ಪ್ರೊಫೆಷ್ನಲ್ ಕಂಪನಿ, ಅಂದರೆ ಪ್ರೊಫೆಷ್ನಲ್ ಇದ್ದರೆ ಮ್ಯೂಚುವಲ್ ಫಂಡ್ಸ್ ಆ ಥರ, ಅವರ ಹತ್ರ ಸಲಹೆ ಪಡೆದು ಅದರ ರಿಸ್ಕ್ ಆ್ಯಂಡ್ ರಿವಾರ್ಡ್ ರೇಷಿಯೋನ ಅರ್ಥ ಮಾಡಿ, ಎಷ್ಟು ನಿಮಗೆ ಪ್ರಾಫಿಟಬಿಲಿಟಿ ಬರ್ಬೋದು, ಅದರಲ್ಲಿ ಎಷ್ಟು ರಿಸ್ಕ್ ಇದೆ ಅಂತ ಅರ್ಥ ಮಾಡಿ ಪ್ರತಿ ಸ್ಟೆಪ್ ವೈಸ್ ನೀವು ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದು ನಿಮಗೆ ಉತ್ತಮವಾಗಿರ್ತದೆ, ಆಯಿತಾ. ಪ್ಲೀಸ್ ನೋಟ್, ಇದು ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಅಲ್ಲ. ನೀವು ನಿಮ್ಮ ರಿಸರ್ಚ್ ಅಡ್ವೈಸರನ್ನು ಭೇಟಿಯಾಗಿ ನಿಮ್ಮ ಸೂಕ್ತ ಡಿಸಿಷನನ್ನು ತಗೊಳ್ಬೇಕಾಗ್ತದೆ. ಮುಂದಕ್ಕೆ ಹೋಗೋಣ. ಮಿಸ್ಟೇಕ್ಸ್ 3. ಈಗ ನೀವೊಂದು ಸ್ಟಾಕನ್ನು ನೋಡ್ತಾ ಇರ್ತೀರಿ, ಮನಿ ಕಂಟ್ರೋಲ ಯಾವುದ್ರಲ್ಲೂ ಪ್ರತಿದಿನ 10% ಬಿದ್ದಿದೆ, ಮೊನ್ನೆ 10% ಬಿದ್ದಿದೆ, ಇವತ್ತು 5% ಬಿದ್ದಿದೆ, ಆಯಿತು, ಅಲ್ಲಿ 25% ಬಿದ್ದಾಯಿತು. ನಾನು ₹1000 ನೋಡಿದ್ದು, ಈಗ ಅದು 750 ಆಯಿತು, ಆಲ್ರೆಡಿ ತುಂಬ ಲೋ ಅಲ್ಲಿದೆ. ನೀವೆನ್ಸಿರ ಇದೀಗ ಒಳ್ಳೆ ಅಂಡರ್ ವ್ಯಾಲ್ಯೂಡ್ ಇದೆ, ನೀವು ನಿಮ್ಮ ಇದ್ದ ಹಣವನ್ನೆಲ್ಲ ಹಾಕ್ತೀರಾ, ಮತ್ತದು ಬೀಳ್ತಾ ಹೋಗ್ತದೆ, ಆಯಿತಾ. ನಿಮ್ಗೆ ಹೆದರಿಕೆ ಆಗ್ತದೆ, ಸೆಲ್ ಮಾಡ್ತೀರಾ, ಇನ್ನೊಂದು 20-30% ಬಿತ್ತು ಸೆಲ್ ಮಾಡ್ತೀರಾ, ನಿಮಗೆ ಲಾಸ್ ಆಗ್ತದೆ. ಇದಕ್ಕೆ ಎಂತ ಮಾಡೋದು ಹೇಳಿದರೆ, ನೀವು ಓವರಾಲ್ ವ್ಯಾಲ್ಯೂಯೇಷನ್ ಆಫ್ ದ ಸ್ಟಾಕ್ ನೋಡಬೇಕು, ನಾಟ್ ಪರ್ಸೆಂಟೇಜ್ ಎಷ್ಟು ಬಿತ್ತು ಪ್ರೈಸಿಂದ, 1000ದಿಂದ 750ವರೆಗೆ ಬಿತ್ತು 25%, ಅದನ್ನು ನೋಡಬಾರ್ದು ನೀವು. ಅದರ ಕಂಪನಿಯ ವ್ಯಾಲ್ಯೂಯೇಷನ್ ಹೇಗಿದೆ, ಎಲ್ಲ ಅದರಲ್ಲಿ ಬಿಸ್ನೆಸ್ ಇರ್ಬೋದು, ಪ್ರಾಫಿಟ್ ಇರ್ಬೋದು, ರೆವೆನ್ಯೂ ಇರ್ಬೋದು, ಹಾಗೂ ನೀವು ಚೆಕ್ ಮಾಡಬೇಕು ಏನಾದರೂ ಬಿಸ್ನೆಸ್ಸಲ್ಲಿ ಫ್ರಾಡ್ ಆಗ್ತಾ ಇದೆಯಾ, ಅಥವಾ ಏನಾದರೂ ಮ್ಯಾನೇಜ್ಮೆಂಟ್ ಇಶ್ಯೂ ಇದೆ ಅದಕ್ಕೋಸ್ಕರ ಇಷ್ಟು ಬೀಳ್ತಾ ಇದೆಯಾ, ಅಥವಾ ಏನೋ ಕಾಂಪಿಟೇಷನ್ ಹೆವಿ ಇದ್ದು ಇವರಿಗೆ ಸರ್ವೈವ್ ಆಗಲಿಕ್ಕೆ ಆಗ್ತಾ ಇಲ್ವಾ, ಆ ಎಲ್ಲ ವಿಷಯವನ್ನು ನೀವು ನೋಡಿ. ಮಿಸ್ಟೇಕ್ 4, ನೀವೊಂದು ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿರ್ತೀರಾ, ಆಯಿತಾ, ಅದು 500% ರಿಟರ್ನ್ ಕೊಟ್ಟಿರ್ತದೆ ಇನ್ 3 years. ಆದರೆ ನೀವು ಇನ್ವೆಸ್ಟ್ ಮಾಡಿದ ಕ್ವಾಂಟಿಟಿ ಕೇವಲ ಒಂದೇ, ಹಾಗೆ ಇನ್ವೆಸ್ಟ್ಮೆಂಟ್ ಮಾಡಿದ ಹಣ ತುಂಬ ಸಣ್ಣದು, ಮಿನಿಮಮ್ ವ್ಯಾಲ್ಯೂ, ಆಯಿತಾ. ಇದರಿಂದ ನಿಮಗೆ ಯಾವುದೇ ಲಾಭ ಆಗೋದಿಲ್ಲ, ಅಂದರೆ ದೊಡ್ಡ ಲಾಭ ಆಗೋದಿಲ್ಲ, ನೀವು ಸೂಪರ್ ರಿಚ್ ಆಗಲಿಕ್ಕೆ ಆಗೋದಿಲ್ಲ ಈ ಥರ ಮಾಡಿದರೆ, ಆಯಿತಾ. ಬರ್ಬೋದು, ಒಂದು ಸಣ್ಣ ಮಟ್ಟದಲ್ಲಿ ಲಾಭ ಬರ್ತದೆ, ಆದರೆ ನೀವು ಯೋಚಿಸಿದಾಗೆ ಆಗೋದಿಲ್ಲ. ನೀವು ಆವಾಗ ಒಂದು ಯೋಚನೆ ಬರ್ತದೆ, ನಾನಿದು ಒಂದು ಕ್ವಾಂಟಿಟಿ ಬದಲಿಗೆ ಅಟ್ಲೀಸ್ಟ್ ಒಂದು 10 ತೆಗೆದಿದ್ರೆ ಆಗ್ತಿತ್ತಾ, 20 ತೆಗೆದಿದ್ರೆ ಆಗ್ತಿತ್ತಾ ಅಂತ. ಆದರೆ
ಎಲ್ಲರೂ ಮಾಡೋ ಮಿಸ್ಟೇಕ್ ಅದೇ, ಒಂದೊಂದು ತಗೊಂಡಿರ್ತೀರಾ. ನೀವು ಏನು ಮಾಡಬೇಕು ಪ್ಲ್ಯಾನ್, ನಿಮ್ಮ ಪೋರ್ಟ್ಫೋಲಿಯೋ ಫಸ್ಟೇ ನೀವು ಯೋಚನೆ ಮಾಡಬೇಕು, ನೀವು ಎಷ್ಟು ಹಣ ಇದರಲ್ಲಿ ಇನ್ವೆಸ್ಟ್ ಮಾಡ್ತೀರಾ, ಯಾಕೆಂದರೆ ಇದು ರಿಸ್ಕ್ ಇದರಲ್ಲಿ ಇನ್ವಾಲ್ವ್ ಆಗಿದೆ ತುಂಬ, ಆಯಿತಾ. ಹಾಗೆ ಆ ಇನ್ವೆಸ್ಟ್ಮೆಂಟ್ ಮಾಡೋ ಎಷ್ಟು ಕಂಪನಿ ಬೈ ಮಾಡ್ತೀರಾ, ಎಷ್ಟು ಪರ್ಸೆಂಟೇಜ್ ಆಫ್ ಯುವರ್ ಪೋರ್ಟ್ಫೋಲಿಯೋ, ಅಂದರೆ ಒಂದು ಕಂಪನಿಗೆ 2% ಕೊಡ್ತೀರಾ, 3% ಕೊಡ್ತೀರಾ, 5% ಕೊಡ್ತೀರಾ, ಆ ಥರ. ಹಾಗೆ ನೀವು ಮುಂದಕ್ಕೆ ಹೋಗಬೇಕು. ಪಾರ್ಟ್ 2 ಬರ್ತದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿ ಇಷ್ಟ ಆದರೆ. ಥ್ಯಾಂಕ್ ಯು, ಧನ್ಯವಾದಗಳು.